ಕನ್ನಡ ಬಿಗ್ ಬಾಸ್ ಸೀಸನ್ 12 ಪ್ರತಿ ವಾರ ಪ್ರತಿದಿನ ಪ್ರತಿ ಕ್ಷಣನೂ ಒಂದಲ್ಲ ಒಂದು ರೀತಿ ಒಳಗಡೆ ಮನರಂಜನೆ ಕೊಡುತ್ತಲೇ ಇದೆ. ಅದೇ ರೀತಿಯಾಗಿ ಪ್ರತಿ ವಾರನೂ ಸ್ಪರ್ಧಿಗಳು ತಮ್ಮ ಆಟದಲ್ಲಿ ಆಗಿರ್ಬೋದು, ಒಂದು ಚಟುವಟಿಕೆಯಲ್ಲಾಗಿರ್ಬೋದು, ತಮ್ಮನ್ನು ತಾವು ಬಹಳ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮೊದಲ ದಿನದಿಂದಲೂ ಇಲ್ಲಿಯ ತನಕ ತಮ್ಮ ವ್ಯಕ್ತಿತ್ವವನ್ನು ಆ ಮನೆಯೊಳಗಡೆ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಹಾಗೆ ಇನ್ಮೇಲೆ ಅವರು ಯಾವ ರೀತಿಯಾಗಿ ತಮ್ಮ ಆಟವನ್ನು ತೋರಿಸ್ತಾರೆ, ಅದೇ ರೀತಿಯಾಗಿ ಯಾವ ರೀತಿ ಟ್ರಿಕ್ಗಳನ್ನು ಯೂಸ್ ಮಾಡಿಕೊಂಡು ಅವರು ಟಾಪ್ 5 ಒಳಗಡೆ ತಮ್ಮನ್ನು ತಾವು ಉಳಿಸ್ಕೋತಾರೆ ಅನ್ನೋದೇ ಇವಾಗಿನ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಉಳಿದಿರೋದು ಕೆಲವೇ ದಿನಗಳು ಮಾತ್ರ. ಸೊ ಈ ದಿನಗಳಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಆಟವನ್ನು ನಿರೂಪಿಸ್ಕೋತಾರೆ ಅನ್ನೋದೇ ಎಲ್ಲರ ಕುತೂಹಲವಾಗಿದೆ. ಸೊ ಹಾಗೆ ಈ ಒಂದು ಟಾಪ್ 5 ಒಳಗಡೆ ಯಾರ್ಯಾರು ಇರ್ಬೋದು, ಹಾಗೆ ಯಾರು ಈ ಸಾರಿ ಕಪ್ ವಿನ್ ಆಗ್ಬೋದು ಅನ್ನೋದು ಎಲ್ಲರ ಕುತೂಹಲವಾಗಿದೆ. ಸೊ ವೀಕ್ಷಕರಿಗೂ ಸಹ ಈ ಒಂದು ಟಾಪ್ 5 ಒಳಗಡೆ ಯಾರು ಇರ್ಬೋದು, ಯಾರು ಈ ಸಲ ಬಿಗ್ ಬಾಸ್ನ ಕಪ್ ವಿನ್ ಆಗ್ಬೋದು ಅನ್ನೋದು ತುಂಬಾ ಉತ್ಸಾಹಕತೆಯಿಂದ ಕಾದ್ಕೊಳ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನು ಉಳಿದಿರುವಂಥ ದಿನಗಳಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ತಮ್ಮ ಆಟವನ್ನು ಚೆನ್ನಾಗಿ ಆಡ್ತಾರೋ, ತಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ಉಳಿಸ್ಕೋತಾರೋ ಅವರು ಮಾತ್ರ ಟಾಪ್ 5 ಒಳಗಡೆ ಬರೋಕ್ಕೆ ಸಾಧ್ಯ. ಸೊ ಈ ಬಿಗ್ ಬಾಸ್ ಮನೆ ಒಳಗಡೆ ಕೇವಲ ಆಟದ ಮೂಲಕ ಮಾತ್ರ ತಮ್ಮನ್ನ ತಾವು ಉಳಿಸ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ವ್ಯಕ್ತಿತ್ವನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವ್ಯಕ್ತಿತ್ವ ಮತ್ತು ಆಟ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ನಿರೂಪಿಸಿಕೊಂಡು ಟಾಪ್ 5 ಒಳಗಡೆ ತಮ್ಮ ಹೆಸರನ್ನು ಯಾರು ಗಿಟ್ಟಿಸ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅದೇ ರೀತಿಯಾಗಿ ಒಂದು ಹೊರಗಡೆ ಜನರ ಒಂದು ಅಭಿಪ್ರಾಯದ ಮೂಲಕ ಒಂದಿಷ್ಟು ಜನಗಳ ಒಂದು ಟಾಪ್ 5 ಒಳಗಡೆ ಇವ್ರು ಇರ್ಬೋದು ಅನ್ನೋ ಒಂದು ಊಹೆಯ ಮೂಲಕ ಒಂದು ಬಿಗ್ ಬಾಸ್ನ ವಿನ್ನರ್ ಲಿಸ್ಟೇ ತಯಾರಾಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ನ ಪ್ರತಿದಿನದ ಆಟವನ್ನು ನೋಡ್ತಾ ವಾರದ ಕೊನೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು, ಯಾರು ಉಳ್ಕೋಬೋದು ಅನ್ನೋದೇ ವೀಕ್ಷಕರ ಒಂದು ಕುತೂಹಲವಾಗಿರುತ್ತೆ. ಯಾಕಂದರೆ ಆಟನೂ ಅಷ್ಟು ಸಲೀಸಾಗಿರಲ್ಲ, ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಅಷ್ಟು ಈಸಿಯಾಗಿ ಯಾರು ಹೊರಗಡೆ ಬರೋಕ್ಕಾಗಲ್ಲ. ಯಾಕಂದರೆ ಅವರು ಅಷ್ಟು ಟಫ್ ಕಾಂಪಿಟೇಟ್ ಮಾಡಿನೇ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಅದೇ ರೀತಿಯಾಗಿ ಇವಾಗ ಮನೆಯಿಂದ ಹೊರಗಡೆ ಯಾರು ಬರ್ತಾರೆ, ಯಾರು ಟಾಪ್ 5 ಒಳಗಡೆ ಇರ್ತಾರೆ ಅನ್ನೋದೇ ಒಂದು ಕುತೂಹಲದ ಒಂದು ಸಂಗತಿಯಾಗಿದೆ. ಟಾಪ್ 5 ಒಳಗಡೆ ಈಗಾಗಲೇ ಒಂದಿಷ್ಟು ಜನರ ಅಭಿಪ್ರಾಯವಾಗಿರ್ಬೋದು, ಇದೆಲ್ಲದರ ಮೂಲಕ ಗಿಲ್ಲಿ ಮತ್ತು ಅಶ್ವಿನಿ, ಹಾಗೆ ರಕ್ಷಿತಾ, ರಘು, ಕಾವ್ಯ ಇವರು ಟಾಪ್ 5 ಒಳಗಡೆ ಉಳ್ಕೋಬಹುದು. ಹಾಗೆ ಗಿಲ್ಲಿಯವರು ಹೇಳಿರೋ ಹಾಗೆ ನಾನು ಫಿನಾಲೆ ತನಕ ಉಳ್ಕೊಂಡ್ರೆ ಕಾವ್ಯವ್ರನ್ನ ನನ್ನ ಜೊತೆಗೆ ಉಳಿಸ್ಕೋತೀನಿ ಅನ್ನೋ ಒಂದು ಮಾತು ಹೇಳಿರ್ತಾರೆ. ಸೊ ಅದೇ ರೀತಿಯಾಗಿ ಇವಾಗ ಕಾವ್ಯ ಅವರು ಟಾಪ್ 5 ಒಳಗಡೆ ಇರಬಹುದಾ, ಹಾಗೆ ರಕ್ಷಿತಾ ಅವರು ಮನೆ ಒಳಗಡೆ ಹೋಗಿ ಸೀಕ್ರೆಟ್ ರೂಮ್ ಮೂಲಕ ಮತ್ತೆ ರೀ ಎಂಟ್ರಿ ಕೊಡ್ತಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಹೋದರೆ ರಕ್ಷಿತಾ ಅವರು ಟಾಪ್ 5 ಒಳಗಡೆ ಉಳ್ಕೋಬಹುದಾ ಅನ್ನೋದು ಒಂದು. ರಘು ಅವರು ಬಿಗ್ ಬಾಸ್ ಮನೆ ಒಳಗೆ ಟಾಪ್ 5ನ ಒಂದು ಕಂಟೆಸ್ಟೆಂಟ್ ಆಗಬಹುದು ಅನ್ನಲಾಗುತ್ತಿದೆ. ಸೊ ಅದೇ ರೀತಿಯಾಗಿ ಅಶ್ವಿನಿಯವರು ಸಹ ತಮ್ಮ ಒಂದು ಮಾತನ್ನು ಹೇಳುವ ಜಾಗದಲ್ಲಿ ತಮ್ಮ ಸ್ಟ್ಯಾಂಡ್ನ ಎಲ್ಲಿ ತಗೋಬೇಕೋ ಅಲ್ಲೇ ಸರಿಯಾದ ರೀತಿಯಲ್ಲಿ ತಗೋತಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಸಹ ಈ ಟಾಪ್ 5 ಒಳಗಡೆ ಇರಬಹುದು ಅಂತ ಹೇಳ್ಬೋದು. ಹಾಗೆ ಕಾವ್ಯ ಅವರು ಸಹ ಆಟದಲ್ಲಿ ಆಗಿರ್ಬೋದು, ತಮ್ಮ ಸ್ಟ್ಯಾಂಡ್ ತಗೊಳ್ಳುವಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ಕೆಳಗೆ ಹಾಕ್ಕೊಂಡಿಲ್ಲ, ಒಂದು ಟಾಪ್ 5 ಒಳಗಡೆ ನೋಡ್ಬೋದು ಅಂತ ಹೇಳ್ಬೋದು. ಸೊ ಇವರೆಲ್ಲರೂ ಟಾಪ್ 5 ಒಳಗಡೆ ಇದ್ರೆ ಬಿಗ್ ಬಾಸ್ನ ವಿನ್ನರ್ ಯಾರಾಗಬಹುದು ಅನ್ನೋ ಕುತೂಹಲ ತುಂಬಾನೇ ಜಾಸ್ತಿ ಇದೆ. ಈ ಸರಿಯ ಬಿಗ್ ಬಾಸ್ 12ರ ಸೀಸನ್ನಲ್ಲಿ ಟಾಪ್ 5 ಒಳಗಡೆ ಇವ್ರು ಬಂದರೆ ಬಿಗ್ ಬಾಸ್ನ ವಿನ್ನರ್ ಯಾರಾಗಬಹುದು, ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ವೀಕ್ಷಕರ ಬಾಯಲ್ಲಾಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಸ್ಪರ್ಧಿಗಳ ಸಹ ಹೇಳಿರೋ ಮಾತಿದು, ಈ ಸರಿ ವಿನ್ ಆದರೆ ಗಿಲ್ಲಿಯವರೇ ಆಗಬೇಕು ಅಂತ ಹೇಳಿ. ಸೊ ಈ ಸರಿ ವಿನ್ ಗಿಲ್ಲಿಯವರು ಆಗ್ತಾರಾ, ಗಿಲ್ಲಿಯವರು ವಿನ್ ಆದರೆ ರನ್ನರ್ ಅಪ್ ಯಾರಾಗಬಹುದು, ರಕ್ಷಿತಾನ ಅಥವಾ ಕಾವ್ಯನ, ಇಲ್ಲ ರಘು ಮತ್ತು ಅಶ್ವಿನಿ ಯಾರಾಗಬಹುದು ಇವರಲ್ಲಿ ರನ್ನರ್ ಅಪ್. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ವಿನ್ ಆದರೆ ಯಾರಾಗಬೇಕು, ಹಾಗೆ ರನ್ನರ್ ಅಪ್ ಪ್ಲೇಸಲ್ಲಿ ಯಾರು ಬರಬಹುದು, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.